ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನನ್ನ ಡೇ ಸ್ಟಾರ್ಟ್ ಆಗುತ್ತೆ 6ನ ಸ್ಕೂಲ್ ಬಸ್ಸಿಗೆ ಬರ್ತೀನಿ. ಆಮೇಲೆ ನನ್ನ ಕೆಲಸ ಏನಿದೆ ಅಂತ ಬಂದು ಮಾಡ್ಕೊತೀನಿ. ಕೆಲಸ ಎಲ್ಲ ಮಾಡ್ಕೊಂಡಾದಮೇಲೆ ನಾನು ಕೂಡ ವರ್ಕಿಗೆ ಹೋಗ್ತೀನಿ. ನಾನಿವತ್ತು ತುಂಬ ಚಳಿ ಇತ್ತು ಅಂತ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಯಾಕಂದರೆ ತುಂಬ ಹೆವಿ ಚಳಿ ಇದೆ ಬೆಂಗಳೂರಲ್ಲಿ ಈ ವೀಕ್ ಫುಲ್ಲು. ಹಾಗಾಗಿ ಎಲ್ಲರೂ ಫುಲ್ಲು ಜಾಕೆಟ್ ಎಲ್ಲ ಹಾಕ್ಕೊಂಡು ಯಾರು ನೋಡ್ತೀರಾ ನೋಡಿ, ಎಲ್ಲರ ಜಾಕೆಟ್ ಇವಾಗ ಅಷ್ಟು ಚಳಿ ಇದೆ ನೋಡಿ. ನನ್ನ ಫೇವ್ರೆಟ್ ಬಾಕ್ರ ವಡ ಸ್ವಲ್ಪ ಇತ್ತು, ಅದನ್ನ ತಿಂದು ಫಿನಿಷ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನಿದೆ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ, ಅದು ಮೊಳಕೆ ಬಂದಿತ್ತಲ್ಲ, ಸೊ ಅದನ್ನ ಉಸುಳಿ ಥರ ಪಲ್ಯ ಮಾಡ್ಕೊಂಡಿದ್ದೀನಿ ನಾನು. ಅದು ಪಲ್ಯ ಮಾಡ್ಕೊಂಡಾದ್ಮೇಲೆ ಮಧ್ಯಾಹ್ನ ಬರೋ ಟೈಮ್ ಆಯಿತು. ಸೊ ನಾನು ಹೋಗಿ ಕರ್ಕೊಂಬರೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನು ಬರ್ತಾನೆ ಇವಾಗ. ಆಮೇಲೆ ಇನ್ನೊಂದು ಕಾಬೂಲ್ ಕಡಲೆ ಕೂಡ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಪಲ್ಯ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಏನಂತಂದರೆ ಮಟನು ಆ್ಯಕ್ಚುಲಿ ಇದು ನಿನ್ನೆ ಮಾಡಿದ್ದು, ಇಷ್ಟು ಉಳಿದಿದೆ ಇವಾಗ ಸ್ವಲ್ಪ. ಇದರ ವಿಡಿಯೋನ ನಾನು ಮೊದಲೇ ಹಾಕ್ಬಿಟ್ಟಿದ್ದೀನಿ, ಚೆಕ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿ. ಆಮೇಲೆ ಆರೋದು ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಇಲ್ಲಿ. ಅವನು ರೀಲ್ಸ್ಗೆ ಡ್ಯಾನ್ಸ್ ಮಾಡಬೇಕು ಅಂತಿದ್ದ, ಹಾಗಾಗಿ ಟಿ ವಿಲಿ ನೋಡಿಕೊಂಡು ಮಾಡ್ತಾ ಇದ್ದೇನೆ. ಚಿಕ್ರಿ ಡ್ಯಾನ್ಸ್, ಹಾಗೆ ಇನ್ನೊಂದು ಹಸ್ಕಿ ಡಾಗ್ದು ಡ್ಯಾನ್ಸ್ ಇದೆಯಲ್ಲ ಅದು, ಆಮೇಲೆ ಇನ್ನೊಂದು ಸಾಂಗ್ ಯಾವುದಿದೆ ನಂಗೆ ಗೊತ್ತಿಲ್ಲ ಅದು ನೀಟಾಗಿ. ನಾನು ಆ್ಯಕ್ಚುಲಿ ಈ ರೀಲ್ಸ್ಗಳನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ, ಚೆನ್ನಾಗಿ ಬಂದಿದೆ. ಆಮೇಲೆ ಫಸ್ಟ್ ಟೈಮ್ ಮಾಡಿದ ಅವನು ಈ ಥರ ಡ್ಯಾನ್ಸ್ನ ರೀಲ್ಸ್ಗೆ ಅಂತ ಹೇಳಿ, ಅವನೇ ನಾನಾಗೆ ಮಾಡ್ತೀನಿ ಅಂತ ನಾನು ಟಿ ವಿಲಿ ಹಾಕಿಬಿಟ್ಟು ಸಾಂಗ್ ಹಾಕಿ ಅವನು ಅದನ್ನು ನೋಡಿಕೊಂಡು ಮಾಡ್ತಾಯಿದ್ದ. ಇದರ ಕ್ಲಿಯರ್ ವಿಡಿಯೋನ ನಾನು ಫುಲ್ ಕರೆಕ್ಟಾಗಿರೋದನ್ನು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ರೀಲ್ಸ್ನ. ಅಲ್ಲಿ ನೋಡಿ ಚೆನ್ನಾಗಿ ಮಾಡಿದ್ದಾನೆ, ಟ್ರೈ ಮಾಡಿದ್ದಾನೆ, ಫಸ್ಟ್ ಟೈಮು ಚೆನ್ನಾಗಿ ಮಾಡಿದ್ದಾನೆ. ಬಟ್ ಯಾವ ಡ್ಯಾನ್ಸ್ ಕ್ಲಾಸೆಲ್ಲ ಏನು ಹೋಗಲ್ಲ ಅವನು, ಮನೇಲಿ ಜಸ್ಟ್ ಪ್ರಾಕ್ಟೀಸು ಈ ಥರ ಮಾಡಿದ್ದಾನೆ ನೋಡಿ. ಆಮೇಲೆ ಇದೆಲ್ಲ ಡ್ಯಾನ್ಸ್ ಎಲ್ಲ ಆದಮೇಲೆ ನಾವು ಈವ್ನಿಂಗ್ ಹೊತ್ತಿಗೆ ಇವನು ಎಲ್ಲ ರೆಡಿ ಆಗಿಬಿಟ್ಟು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂತ ನಾನು ನಿಮಗೆ ಸಸ್ಪೆನ್ಸ್ ತೋರಿಸ್ತೀನಿ ನೋಡಿ. ಎಲ್ಲಿ ಅಂತ ನೀವೇ ಗೆಸ್ ಮಾಡಿ ನೋಡಿ ಏನಿದೆ ಅಂತ ಹೇಳಿ. ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಏನಂತ ಗೊತ್ತಾಯ್ತಾ ನಿಮಗೆ ಯಾವ ಪ್ಲೇಸು ಅಂತ ಹೇಳಿ. ಫುಲ್ ಫ್ಲವರ್ಸ್ ಅಂದರೆ ನೋಡಿ, ಈ ಥರ ಸನ್ಫ್ಲವರು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸನ್ ಥರ ಫೇಸ್ದು ಎಲ್ಲ ಹೂಗಳಂತೂ ಅಯ್ಯೋ ಎಷ್ಟು ಚೆಂದ ಅಂದರೆ ಒಂದೊಂದು ಥರ ಚೆನ್ನಾಗಿದೆ. ಅಷ್ಟು ಚಂದ ಹೂಗಳು, ವೆರೈಟಿ ಇದ್ವು, ಕಲರ್ ಎಲ್ಲ ಥರ ಕಲರು, ಎಲ್ಲ ಥರ ವೆರೈಟಿದು ಹೂಗಳು ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಅಂತ ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡಿ. ಇದಂತೂ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ನೋಡಿ ಎಲ್ಲ ಕಡೆ ಕರ್ನಾಟಕ ಫ್ಲ್ಯಾಗ್ ಹಾಕಿದ್ದಾರೆ, ಹಾಗೆ ಕಲರ್ಫುಲ್ ಎಲ್ಲ ಥರ ಹೂಗಳು, ಆಮೇಲೆ ಏನೋ ಫಿಶ್ಶು, ಡಾಲ್ಫಿನು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಥರ ಮಾಡಿದ್ದಾರೆ. ನಾನು ಮಿಡಲಲ್ಲಿ ನಂದು ಆರೋದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಎಲ್ಲ ಥರ ಫ್ಲವರ್ಸ್ದು ಯಾವ ಥರ ಇದ್ದಾವೆ ಫ್ಲವರ್ಸ್, ಯಾವ್ಯಾವ ಡಿಫ್ರೆಂಟಾಗಿ ಯಾವ್ಯಾವ ಥರ ವೆರೈಟೀಸ್ ಇದೆ ಎಲ್ಲನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಇದಂತೂ ನೋಡಿ ಏನು ಕಲರ್ಫುಲ್ ಆಗಿದೆ ಅಂತ, ಎಲ್ಲ ಕಲರು ಹೂಗಳು ನೋಡಿ ಎಷ್ಟು ಚೆನ್ನಾಗಿತ್ತು. ನೋಡಿದ್ರೆ ಎಲ್ಲನೂ ತೊಗೊಂಡೋಗ್ಬೇಕು ಮನೆಗೂ ಅನಿಸುತ್ತೆ. ಎಲ್ಲ ಥರ ಅಷ್ಟು ವೆರೈಟೀಸ್ ಇದೆ, ಎಲ್ಲನೂ ತೊಗೊಳಕ್ಕೂ ಆಗಲ್ಲ, ಅಷ್ಟೊಂದು ವೆರೈಟೀಸ್, ಅಷ್ಟೊಂದು ಕಲರ್ಸು. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹೂಗಳನ್ನ ನೋಡಿದ ತಕ್ಷಣ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲರು ಎಲ್ಲನೂ, ಎಷ್ಟು ಚಂದ ನೋಡಿ. ಬಟ್ ಮನೆಗೆ ತೊಗೊಂಡೋದ್ರೆ ಮಾತ್ರ ಯಾವುದೂ ಸರಿಗೆ ಬರಲ್ಲ. ಇಲ್ಲಿ ಯಾವ ಥರ ಅವರು ಮೇಂಟೈನ್ ಮಾಡಿರ್ತಾರೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಹೂಗಳೆಲ್ಲ, ಫ್ಲವರ್ಗಳು ಚಂದ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ. ಆಮೇಲೆ ರಶ್ ಕೂಡ ತುಂಬ ಇತ್ತು, ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ, ಏನು ನಮ್ಮದು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಸೆಲ್ಫ್ ವಿಡಿಯೋ. ಹಾಗೆ ನಾನು ಸುಮ್ಮನೆ ರಶಲ್ಲಿ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಂದೆಲ್ಲ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ನಾನೇ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ಆರೋದು ಮಾಡಿದ್ದೀನಿ, ನಂದು ಅಲ್ಲಲ್ಲಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನೋಡಿ ಎಷ್ಟು ರಶ್ ಅಂತಂದರೆ ತುಂಬ ರಶ್ ಇತ್ತು ಈ ಫ್ಲವರ್ ಶೋನ ನೋಡೋಕ್ಕೆ. ನಾನು ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಹೋಗಿ ಬರೋಷ್ಟರಲ್ಲಿ ನೈಟ್ ಆಗೇ ಬಿಟ್ಟು. ಅವನು ಮತ್ತೆ ವಿಡಿಯೋ ಮಾಡ್ತೀನಿ ಇಲ್ಲಿ ನೋಡು ಅಂತಂದರೆ ನನ್ನ ನೋಡೋದೇ ಇಲ್ಲ, ಜನರನ್ನ ನೋಡ್ತಾ ಕೂತ್ಕೊಳ್ತಾನೆ, ನನ್ನ ಕಡೆ ನೋಡ್ತಾನೆ ಇರಲಿಲ್ಲ. ನೋಡಿ ಎಲ್ಲ ಎಷ್ಟು ರಶ್ ಅಂದರೆ ಅಲ್ಲಿ ತಿರ್ಗಾಡೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇದೆ. ನಾನು ಸ್ವಲ್ಪ ಈ ಕಡೆ ಖಾಲಿ ಇರೋ ಪ್ಲೇಸಲ್ಲೆಲ್ಲ ಅವನ್ನ ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋನ ತೆಗ್ದಿದ್ದೀನಿ, ವಿಡಿಯೋ ಫೋಟೋನ. ಮತ್ತು ಅವನು ಜೀನ್ಸ್ ಹಾಕ್ಬಿಟ್ಟಿದ್ದ, ಕೂತ್ಕೋ ಕೆಳಗಡೆ ಅಂದರೆ ಕೂತ್ಕೊಳ್ಳೋಕೆ ಬರಲ್ಲ ಅವನಿಗೆ, ಯಾಕಂದರೆ ಅದು ಪ್ಯಾಂಟ್ ಜೀನ್ಸ್ ಕೆಳಗೆ ಕೂತ್ಕೊಳ್ಳೋಕೆ ಬರಲ್ಲ, ಹೀಗೆ ಎತ್ಬಿಟ್ಟು ಕೂತ್ಕೋಬೇಕು ಅಂತ ಅವನಿಗೆ ಗೊತ್ತಾಗಲ್ಲ. ಹಾಗಾಗಿ ಅವ್ನು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಹಾಗೆ ಸ್ವಲ್ಪನೇ ತೆಗ್ದಿದ್ದೀನಿ ಈ ಥರ ಕೂತ್ಕೊ ಅಂತ ಹೇಳಿಬಿಟ್ಟು ಕೂರಿಸಿ. ಆಮೇಲೆ ಅಷ್ಟೇ, ಮತ್ತು ಜಾಸ್ತಿ ಏನೂ ತೆಗಿಯೋಕ್ಕೆ ಹೋಗಿಲ್ಲ ವೀಡಿಯೋಸ್ ನಾನು, ನಂದಾಗಲಿ ಅವನದಾಗಲಿ. ಈ ಹೂಗಳು ನೋಡಿ ಎಷ್ಟು ಕಲರ್ ತುಂಬ ಚೆನ್ನಾಗಿದೆ. ಇದೂ ತುಂಬ ಇಷ್ಟ ಆಯಿತು ನನಗೆ ಈ ಹೂಗಳು.
ಆಲ್ಮೋಸ್ಟ್ ಎಲ್ಲ ಹೂಗಳು ತುಂಬ ವೆರೈಟೀಸು ಕಲರ್ಫುಲ್ಲು ಚೆನ್ನಾಗಿತ್ತು, ಎಲ್ಲ ಹೂಗಳು ಇಷ್ಟ ಆದವು. ಬಟ್ ಎಷ್ಟು ತಗೋಬೇಕು ಅಂತ ಅನ್ನಿಸ್ತು, ಬಟ್ ತಗೊಳ್ಳಿಲ್ಲ ನಾನು. ಯಾಕಂದರೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಪ್ರಾಬ್ಲಮ್ಮು, ಏನಂದರೆ ಫೋನ್ಪೇ ವರ್ಕ್ ಆಗೋಲ್ಲ. ನಾನು ಬೇರೆ ಕ್ಯಾಶ್ ತೊಗೊಂಡು ಹೋಗಿರಲಿಲ್ಲ, ಆಮೇಲೆ ಎಂಟ್ರೆನ್ಸ್ ಫೀಸ್ ಕೊಡಬೇಕು, ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಯಾಕಂದರೆ ಆ ಥರ ರಶ್ ಇರೋ ಪ್ಲೇಸಲ್ಲಿ ಆ್ಯಕ್ಚುಲಿ ಕ್ಯಾಶ್ ತೊಗೊಂಡು ಹೋಗ್ಬೇಕು ಯಾವುದೇ ಪ್ಲೇಸಿಗೆ ಹೋದರೂ. ನನಗೆ ಈ ಸರಿ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾಕಂದರೆ ಅಲ್ಲಿ ಏನು ಅಂದರೆ ಫೋನ್ಪೇ ನೆಟ್ವರ್ಕು ಏನೂ ವರ್ಕ್ ಆಗಲ್ಲ ತುಂಬ ರಶ್ ಇರೋ ಟೈಮಲ್ಲಿ. ಪರ್ಚೇಸ್ ಮಾಡಬೇಕಂದ್ರೂ ಏನು ತೊಗೊಳಕ್ಕಾಗಲಿಲ್ಲ, ಏನೂ ಇಲ್ಲ. ಯಾಕಂದರೆ ಇಲ್ಲಿ ನೆಟ್ವರ್ಕೇ ಬರಲ್ಲ ಅಂದಮೇಲೆ ಫೋನ್ಪೇ ಎಲ್ಲ ವರ್ಕೇ ಆಗಲ್ಲ, ತುಂಬ ಕ್ರೌಡ್ ಇರೋದ್ರಿಂದ. ಹಾಗಾಗಿ ನಾನೇನು ತೊಗೊಳಕ್ಕೂ ಹೋಗಲಿಲ್ಲ. ಆಮೇಲೆ ಜಸ್ಟ್ ಎಂಟ್ರೆನ್ಸ್ ಫೀಸ್ ಹಂಗೂ ಹಿಂಗೂ ಮಾಡಿ ನಾನು ಸ್ಕ್ಯಾನರ್ನ ಕಳಿಸಿ ನನ್ನ ಹಸ್ಬೆಂಡಿಂದ ಪೇ ಮಾಡಿಸಿ ಹಂಗೆ ಹಿಂಗೆ ಮಾಡಿದೆ. ಸ್ವಲ್ಪ ಅವ್ನಿಗೆ ತಿನ್ನೋಕ್ಕೆ ಅದು ಇದು ಟಾಯ್ಸ್ ಅಂತ ಒಂದೆರಡು ಪ್ಲೇಸಲ್ಲಿ ಹಾಗೆ ಸ್ಕ್ಯಾನರ್ನ ಕಳಿಸಿ ಅವರು ಪೇ ಮಾಡಿ ಆ ಥರ ಎಲ್ಲ ಪರ್ಚೇಸ್ ಮಾಡಿ ಆ ಥರ ಎಲ್ಲ ಮುಗಿಸ್ಕೊಂಡ್ಬಂದ್ವಿ. ಆ್ಯಕ್ಚುಲಿ ನಮಗೆ JKVKಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಇದೇ ಥರ. ಬಟ್ ಈ ಸರಿ ನಾನು ಹೋಗೋಷ್ಟೊತ್ತಿಗೆ ತೊಗೊಂಡು ಹೋಗಬೇಕಿತ್ತು, ಮಿಸ್ ಆಗಿ ಬಿಟ್ಟೋಗ್ಬಿಟ್ಟೆ. JKVKಲೂ ಅಷ್ಟೇ ನೋಡಿ, ಎಲ್ಲ ಏನೇನು ಥಿಂಗ್ಸ್ ಮಾಡಿದ್ದಾರೆ, ಫಿಶ್ಶು ಇದೆಲ್ಲನೂ ಎಲ್ಲ ಥೀಮು ಆಲ್ಮೋಸ್ಟ್ ಕೃಷಿ ಮೇಳದಲ್ಲಿ ಇತ್ತು. ಅದನ್ನೇ ಇಲ್ಲಿ ಕೂಡ ಮಾಡಿದ್ದಾರೆ. ನಾನು ಕೃಷಿ ಮೇಳವನ್ನು ಅಟೆಂಡ್ ಮಾಡಿದ್ನಲ್ಲ, ಹಾಗಾಗಿ ನಾನು ನೋಡಿದ್ದೀನಲ್ಲ ಗೊತ್ತು. ಸೇಮ್ ಅಲ್ಲಿ ಹೆಂಗೆ ಮಾಡಿದ್ರು ಇಲ್ಲಿ ಅದೇ ಥರನೇ ಇಲ್ಲಿ ಎಲ್ಲ ಥರ ಥೀಮ್ನ ಕರೆಕ್ಟ್ ಮಾಡಿ ಅದೇ ಥರ ಸೇಮ್ ಮಾಡಿ ಚೆನ್ನಾಗಿದೆ. ಫ್ಲವರ್ ಶೋ ಇದು 7th ಇರುತ್ತೆ, ಡಿಸೆಂಬರ್ 7th. ಯಾರ್ಯಾರು ಹೋಗಿಲ್ಲ ಹೋಗಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ಮಕ್ಕಳ ಜೊತೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಮಕ್ಕಳು ಹೋಗಿ ವಿಸಿಟ್ ಮಾಡಿ ಬನ್ನಿ. ಹಾಗೆ ಹೋಗೋಷ್ಟೊತ್ತಿಗೆ ದಯವಿಟ್ಟು ಕ್ಯಾಶ್ ತೊಗೊಂಡು ಹೋಗೋದನ್ನು ಮರಿಬೇಡಿ. ಫೋನ್ಪೇ ನೆಟ್ವರ್ಕು ಏನು ವರ್ಕ್ ಆಗಲ್ಲ. ವೀಕ್ ಡೇಸಲ್ಲಿ ಗೊತ್ತಿಲ್ಲ, ಮೇ ಬಿ ಆಗ್ಬೋದು. ನಾವು ವೀಕೆಂಡಲ್ಲಿ ಹೋಗಿರೋದ್ರಿಂದ ರಶ್ ಇರೋದ್ರಿಂದ ಸೊ ಏನು ವರ್ಕ್ ಆಗಲಿಲ್ಲ, ಆ ಥರ ಇತ್ತು. ಮತ್ತು ಇದು ನೋಡಿ, ಇದು ಹಾಗಲಕಾಯಿ ಆಮೇಲೆ ಕ್ಯಾಪ್ಸಿಕಮ್ಮು ಟೊಮೆಟೊ ಸೇರಿಸ್ಬಿಟ್ಟು ನೋಡಿ ಎಲಿಫೆಂಟ್ ಮಾಡಿದ್ದಾರೆ, ಯಾವ ಥರ ಮಾಡಿದ್ದಾರೆ. ಆಮೇಲೆ ಡಾಲ್ಫಿನ್ನು ತುಂಬ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು, ನೋಡ್ಕೊಂಡ್ಬಂದ್ವಿ. ಅದು ಎಸ್ಪೆಷಲಿ ಫೋನ್ಪೇ ಎಕ್ಸ್ಪೀರಿಯೆನ್ಸ್, ನೆಟ್ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಕೈಯಲ್ಲಿ ಕ್ಯಾಶ್ ಇಲ್ದಿರ, ಕೈಯಲ್ಲಿ ಕ್ಯಾಶ್ ಇಲ್ಲ ಅಂದರೆ ಯಾವ ಥರ ಇರುತ್ತೆ ಅಂತ ಬರೀ ಫೋನ್ನ ನಂಬ್ಕೊಂಡು ಹೋದರೆ ನೋಡಿ ಈ ಥರ ಕತೆ ಆಗುತ್ತೆ ಕ್ರೌಡಲ್ಲಿ. ನಮಗಂತೂ ಅಯ್ಯೋ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇವನಾದರೆ ಎಲ್ಲ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇದ್ದ. ಎಷ್ಟಂತ ನಾನು ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಸ್ಕ್ಯಾನ್ ಮಾಡಿ ಕಳ್ಸೋಕ್ಕಾಗತ್ತೆ. ಹಾಗಾಗಿ ನಾನೇನು ಮಾಡಿದೆ, ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ಅವನ್ನ ಹೆಂಗೋ ಸಂಭಾಳಿಸ್ಕೊಂಡು ಹಂಗೂ ಹಿಂಗೂ ಅಂತ ಕರ್ಕೊಂಬಂದೆ ನಾನು. ಆಮೇಲೆ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಕ್ರೌಡ್ ಇತ್ತು. ಹಾಗಾಗಿ ಟ್ರೈನು, ಆಮೇಲೆ ಬೋಟಿಂಗು, ಆಮೇಲೆ ಸ್ಲೈಡಿಂಗು, ಆಮೇಲೆ ತುಂಬ ವೆರೈಟಿ, ಒಂದು 7-8 ವೆರೈಟಿ ಆಟ ಎಲ್ಲ ಇದೆ, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ರಶ್ ಇಲ್ದಿರೋ ಟೈಮಲ್ಲಿ ಆ ವಿಡಿಯೋನ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತೀನಿ. ಇನ್ನೊಂದು ಸರಿ ವಿಸಿಟ್ ಮಾಡಿದಾಗ ಈ ಥರ ತುಂಬ ರಶ್ ಇತ್ತು ಅಂತ ಹೇಳಿ ನಾನು ಆಟದ ಅದೆಲ್ಲ ಪ್ಲೇಯಿಂಗ್ ಎಲ್ಲ ಆಡೋಕ್ಕೆ ಅದೆಲ್ಲನೂ ವಿಡಿಯೋನ ಹಾಕೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಹಾಕ್ತೀನಿ ನಾನು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಟ್ರೈನ್ದು ಎಲ್ಲ ಆಡೋಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿದೆ, ಬೋಟಿಂಗು ಎಲ್ಲನೂ. ಒಂದ್ಸಲ ಹೋಗಿ, ಯಾಕಂದ್ರೆ ವೀಕ್ ಡೇಸಲ್ಲಿ ಹೋಗಿ ಆವಾಗ ಸ್ವಲ್ಪ ಚೆನ್ನಾಗಿ ನೋಡೋಕ್ಕೆ ಎಲ್ಲ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗುತ್ತೆ ನಿಮಗೆ. ವೀಕ್ ಡೇಸಲ್ಲಿ ಹೋಗಿ ಹಾಗೆ ಕ್ಯಾಶ್ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಎಲ್ಲೇ ಹೋದರೂ ಕೈಯಲ್ಲಿ ಕ್ಯಾಶ್ ತೊಗೊಂಡು ಹೋಗಬೇಕು ಅಂತ ಇವಾಗ ಅನಿಸ್ಬಿಡ್ತು. ನೋಡಿ ನೈಟಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಳಗಡೆ ಆಟದ್ದಿರುತ್ತೆ, ಇಲ್ಲಿ ಇದು ಗೇಟು, ಮಕ್ಕಳಿಗೆ ಪ್ಲೇಯಿಂಗ್ ಪ್ಲೇಸ್ ಇದು. ಇಲ್ಲಿ ಒಳಗಡೆ ಎಲ್ಲ ಅದು ಆಟದೆಲ್ಲ ಇದೆ, ಗೇಟಿಂದ ಎಂಟ್ರಿ. ಇಲ್ಲಿ ಇವಾಗ ಕ್ಲೋಸ್ ಆಯಿತು, ಇವಾಗ ನೈಟ್ ಆಯ್ತಲ್ಲ, ಟೈಮಿಂಗ್ಸ್ ಇರುತ್ತೆ ಅದನ್ನು. ಆಮೇಲೆ ಜಾಸ್ತಿ ಫೀಸ್ ಏನಿರಲ್ಲ, 40 ರೂಪೀಸ್ ಒಳಗಡೆ ಇರುತ್ತೆ, ಜಾಸ್ತಿ ಏನಿಲ್ಲ ಆಟ ಆಡೋಕ್ಕೆ. ಸೊ ಇದಾಗಿತ್ತು ಕಬ್ಬನ್ ಪಾರ್ಕ್ ವಿಸಿಟ್ ನಮ್ಮದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.